ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೋರ್ಚರಿ ಹತ್ರ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಅನುಪಮ್ ಅಗರ್ವಾಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ಇವತ್ತಿದೆ ಭದ್ರತೆ? ಮಂಗಳೂರುದು ಇತಿಹಾಸ ನೋಡಿದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಕೊಲೆ ಪ್ರಕರಣದಲ್ಲಿ ಕೆಲವು ಟೈಮ್ ಮೃತದೇಹಕ್ಕೆ ಕರ್ಕೊಂಡು ಹೋಗುವ ಗೊಂದಲದು ಸೃಷ್ಟಿಯಾಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಭಾಳಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಿಯೋಜನೆ ಮಾಡಿದ್ದೀವಿ. ಸೊ ನಮಗೆ ಮಂಗಳೂರು ಸಿಟಿ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದರ್ಜೆದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಮತ್ತು ಅದು ಪೂರಕವಾಗಿ ನಮಗೆ KSRP ತುಕಡಿಗಳು ಬಂದಿದೆ. ಅದು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಿದ್ದಾರೆ. ಮೆರವಣಿಗೆ ಅವಕಾಶ ಇದೆಯಾ, ಹೇಗೆ ಸರ್? ಇಲ್ಲ, ಮೆರವಣಿಗೆ ಅವಕಾಶ ಇಲ್ಲ. ಆದರೆ ಅವರು ಆ್ಯಂಬುಲೆನ್ಸ್ ಮುಖಾಂತರ ಬಂಟ್ವಾಲ್ ಕಡೆ ಇದು ಬಾಡಿ ತಗೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ಕೂಡ ಪೂರಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಇವಾಗ ಅಂದರೆ ಅಲ್ಲಿ ಯಾವ ರೀತಿ ಭದ್ರತೆ ಇದೆ? ಮನೆ ಹತ್ತಿರ ಏನಾದರೂ ಗಲಾಟೆ ಆ ರೀತಿ? ಅಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಮತ್ತು ಅಲ್ಲಿ ಕೂಡ ಸಫಿಷಿಯಂಟ್ ಸ್ಟ್ರೆಂತಲ್ಲಿ ಪೊಲೀಸ್ ಅವರು ಇದ್ದಾರೆ ಟು ಮೇಂಟೈನ್ ದಟ್ ಯಾವ ರೀತಿ ಅಲ್ಲಿ ಗೊಂದಲ ಆಗಬಾರ್ದು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಸರ್? ಆರೋಪಿಗಳ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸಾಕಷ್ಟು ಜನರದು ಹೆಸರುಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ತಂಡಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೂ ನಾವು ಬಂಧನ ಮಾಡಿಲ್ಲ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೋರ್ಚರಿ ಹತ್ರ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಅನುಪಮ್ ಅಗರ್ವಾಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ಇವತ್ತಿದೆ ಭದ್ರತೆ? ಮಂಗಳೂರುದು ಇತಿಹಾಸ ನೋಡಿದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಕೊಲೆ ಪ್ರಕರಣದಲ್ಲಿ ಕೆಲವು ಟೈಮ್ ಮೃತದೇಹಕ್ಕೆ ಕರ್ಕೊಂಡು ಹೋಗುವ ಗೊಂದಲದು ಸೃಷ್ಟಿಯಾಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಭಾಳಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಿಯೋಜನೆ ಮಾಡಿದ್ದೀವಿ. ಸೊ ನಮಗೆ ಮಂಗಳೂರು ಸಿಟಿ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದರ್ಜೆದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಮತ್ತು ಅದು ಪೂರಕವಾಗಿ ನಮಗೆ KSRP ತುಕಡಿಗಳು ಬಂದಿದೆ. ಅದು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಿದ್ದಾರೆ. ಮೆರವಣಿಗೆ ಅವಕಾಶ ಇದೆಯಾ, ಹೇಗೆ ಸರ್? ಇಲ್ಲ, ಮೆರವಣಿಗೆ ಅವಕಾಶ ಇಲ್ಲ. ಆದರೆ ಅವರು ಆ್ಯಂಬುಲೆನ್ಸ್ ಮುಖಾಂತರ ಬಂಟ್ವಾಲ್ ಕಡೆ ಇದು ಬಾಡಿ ತಗೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ಕೂಡ ಪೂರಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಇವಾಗ ಅಂದರೆ ಅಲ್ಲಿ ಯಾವ ರೀತಿ ಭದ್ರತೆ ಇದೆ? ಮನೆ ಹತ್ತಿರ ಏನಾದರೂ ಗಲಾಟೆ ಆ ರೀತಿ? ಅಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಮತ್ತು ಅಲ್ಲಿ ಕೂಡ ಸಫಿಷಿಯಂಟ್ ಸ್ಟ್ರೆಂತಲ್ಲಿ ಪೊಲೀಸ್ ಅವರು ಇದ್ದಾರೆ ಟು ಮೇಂಟೈನ್ ದಟ್ ಯಾವ ರೀತಿ ಅಲ್ಲಿ ಗೊಂದಲ ಆಗಬಾರ್ದು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಸರ್? ಆರೋಪಿಗಳ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸಾಕಷ್ಟು ಜನರದು ಹೆಸರುಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ತಂಡಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೂ ನಾವು ಬಂಧನ ಮಾಡಿಲ್ಲ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೋರ್ಚರಿ ಹತ್ರ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಅನುಪಮ್ ಅಗರ್ವಾಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ಇವತ್ತಿದೆ ಭದ್ರತೆ? ಮಂಗಳೂರುದು ಇತಿಹಾಸ ನೋಡಿದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಕೊಲೆ ಪ್ರಕರಣದಲ್ಲಿ ಕೆಲವು ಟೈಮ್ ಮೃತದೇಹಕ್ಕೆ ಕರ್ಕೊಂಡು ಹೋಗುವ ಗೊಂದಲದು ಸೃಷ್ಟಿಯಾಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಭಾಳಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಿಯೋಜನೆ ಮಾಡಿದ್ದೀವಿ. ಸೊ ನಮಗೆ ಮಂಗಳೂರು ಸಿಟಿ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದರ್ಜೆದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಮತ್ತು ಅದು ಪೂರಕವಾಗಿ ನಮಗೆ KSRP ತುಕಡಿಗಳು ಬಂದಿದೆ. ಅದು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಿದ್ದಾರೆ. ಮೆರವಣಿಗೆ ಅವಕಾಶ ಇದೆಯಾ, ಹೇಗೆ ಸರ್? ಇಲ್ಲ, ಮೆರವಣಿಗೆ ಅವಕಾಶ ಇಲ್ಲ. ಆದರೆ ಅವರು ಆ್ಯಂಬುಲೆನ್ಸ್ ಮುಖಾಂತರ ಬಂಟ್ವಾಲ್ ಕಡೆ ಇದು ಬಾಡಿ ತಗೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ಕೂಡ ಪೂರಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಇವಾಗ ಅಂದರೆ ಅಲ್ಲಿ ಯಾವ ರೀತಿ ಭದ್ರತೆ ಇದೆ? ಮನೆ ಹತ್ತಿರ ಏನಾದರೂ ಗಲಾಟೆ ಆ ರೀತಿ? ಅಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಮತ್ತು ಅಲ್ಲಿ ಕೂಡ ಸಫಿಷಿಯಂಟ್ ಸ್ಟ್ರೆಂತಲ್ಲಿ ಪೊಲೀಸ್ ಅವರು ಇದ್ದಾರೆ ಟು ಮೇಂಟೈನ್ ದಟ್ ಯಾವ ರೀತಿ ಅಲ್ಲಿ ಗೊಂದಲ ಆಗಬಾರ್ದು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಸರ್? ಆರೋಪಿಗಳ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸಾಕಷ್ಟು ಜನರದು ಹೆಸರುಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ತಂಡಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೂ ನಾವು ಬಂಧನ ಮಾಡಿಲ್ಲ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೋರ್ಚರಿ ಹತ್ರ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಅನುಪಮ್ ಅಗರ್ವಾಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ಇವತ್ತಿದೆ ಭದ್ರತೆ? ಮಂಗಳೂರುದು ಇತಿಹಾಸ ನೋಡಿದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಕೊಲೆ ಪ್ರಕರಣದಲ್ಲಿ ಕೆಲವು ಟೈಮ್ ಮೃತದೇಹಕ್ಕೆ ಕರ್ಕೊಂಡು ಹೋಗುವ ಗೊಂದಲದು ಸೃಷ್ಟಿಯಾಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಭಾಳಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಿಯೋಜನೆ ಮಾಡಿದ್ದೀವಿ. ಸೊ ನಮಗೆ ಮಂಗಳೂರು ಸಿಟಿ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದರ್ಜೆದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಮತ್ತು ಅದು ಪೂರಕವಾಗಿ ನಮಗೆ KSRP ತುಕಡಿಗಳು ಬಂದಿದೆ. ಅದು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಿದ್ದಾರೆ. ಮೆರವಣಿಗೆ ಅವಕಾಶ ಇದೆಯಾ, ಹೇಗೆ ಸರ್? ಇಲ್ಲ, ಮೆರವಣಿಗೆ ಅವಕಾಶ ಇಲ್ಲ. ಆದರೆ ಅವರು ಆ್ಯಂಬುಲೆನ್ಸ್ ಮುಖಾಂತರ ಬಂಟ್ವಾಲ್ ಕಡೆ ಇದು ಬಾಡಿ ತಗೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ಕೂಡ ಪೂರಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಇವಾಗ ಅಂದರೆ ಇಲ್ಲಿ ಅಲ್ಲಿ ಯಾವ ರೀತಿ ಭದ್ರತೆ ಇದೆ? ಮನೆ ಹತ್ತಿರ ಏನಾದರೂ ಗಲಾಟೆ ಆ ರೀತಿ? ಅಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಮತ್ತು ಅಲ್ಲಿ ಕೂಡ ಸಫಿಷಿಯಂಟ್ ಸ್ಟ್ರೆಂತಲ್ಲಿ ಪೊಲೀಸ್ ಅವರು ಇದ್ದಾರೆ ಟು ಮೇಂಟೈನ್ ದಟ್ ಯಾವ ರೀತಿ ಅಲ್ಲಿ ಗೊಂದಲ ಆಗಬಾರ್ದು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಸರ್? ಆರೋಪಿಗಳ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸಾಕಷ್ಟು ಜನರದು ಹೆಸರುಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ತಂಡಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೂ ನಾವು ಬಂಧನ ಮಾಡಿಲ್ಲ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೋರ್ಚರಿ ಹತ್ರ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಅನುಪಮ್ ಅಗರ್ವಾಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ಇವತ್ತಿದೆ ಭದ್ರತೆ? ಮಂಗಳೂರುದು ಇತಿಹಾಸ ನೋಡಿದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಕೊಲೆ ಪ್ರಕರಣದಲ್ಲಿ ಕೆಲವು ಟೈಮ್ ಮೃತದೇಹಕ್ಕೆ ಕರ್ಕೊಂಡು ಹೋಗುವ ಗೊಂದಲದು ಸೃಷ್ಟಿಯಾಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಭಾಳಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಿಯೋಜನೆ ಮಾಡಿದ್ದೀವಿ. ಸೊ ನಮಗೆ ಮಂಗಳೂರು ಸಿಟಿ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದರ್ಜೆದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ ಮತ್ತು ಅದು ಪೂರಕವಾಗಿ ನಮಗೆ KSRP ತುಕಡಿಗಳು ಬಂದಿದೆ. ಅದು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಿದ್ದಾರೆ. ಮೆರವಣಿಗೆ ಅವಕಾಶ ಇದೆಯಾ, ಹೇಗೆ ಸರ್? ಇಲ್ಲ, ಮೆರವಣಿಗೆ ಅವಕಾಶ ಇಲ್ಲ. ಆದರೆ ಅವರು ಆ್ಯಂಬುಲೆನ್ಸ್ ಮುಖಾಂತರ ಬಂಟ್ವಾಲ್ ಕಡೆ ಇದು ಬಾಡಿ ತಗೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ಕೂಡ ಪೂರಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಇವಾಗ ಅಂದರೆ ಇಲ್ಲಿ ಅಲ್ಲಿ ಯಾವ ರೀತಿ ಭದ್ರತೆ ಇದೆ? ಮನೆ ಹತ್ತಿರ ಏನಾದರೂ ಗಲಾಟೆ ಆ ರೀತಿ? ಅಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಮತ್ತು ಅಲ್ಲಿ ಕೂಡ ಸಫಿಷಿಯಂಟ್ ಸ್ಟ್ರೆಂತಲ್ಲಿ ಪೊಲೀಸ್ ಅವರು ಇದ್ದಾರೆ ಟು ಮೇಂಟೈನ್ ದಟ್ ಯಾವ ರೀತಿ ಅಲ್ಲಿ ಗೊಂದಲ ಆಗಬಾರ್ದು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಸರ್? ಆರೋಪಿಗಳ ಬಗ್ಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸಾಕಷ್ಟು ಜನರದು ಹೆಸರುಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ತಂಡಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೂ ನಾವು ಬಂಧನ ಮಾಡಿಲ್ಲ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.